ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು KCET ಏನು CET UG ಏನು 2026 ಆನ್ಲೈನ್ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ಸಂಪೂರ್ಣವಾಗಿ ಇವತ್ತು ನಾನು ನಿಮಗೆ ಲೈವ್ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಏನು CET ಎಕ್ಸಾಮ್ಗೆ ಆನ್ಲೈನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ನಾವು CBSE ಇದ್ದರೆ ಹೇಗೆ ತಗೋಬೇಕು, ICSE ಬೋರ್ಡಲ್ಲಿ ಓದಿದರೆ ಹೇಗೆ ತಗೋಬೇಕು, ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಅವರೇನಾದರೂ SLCಯನ್ನು ಓದಿದರೆ ಯಾವ ರೀತಿ ಅನ್ನೋದು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಕೊನೆವರೆಗೂ ನೋಡಿದರೆ ನೀವು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವ ಪ್ರತಿಯೊಂದು ಪ್ರಕ್ರಿಯೆಯನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಹಾಗಾಗಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಯಾವ ರೀತಿ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸಿಂದ ಹಿಡಿದು ನಾವು ಕೊನೆಯವರೆಗೂ ಅಪ್ಲಿಕೇಶನ್ ಕಂಪ್ಲೀಟ್ ಆಗೋವರೆಗೂ ಇವಾಗ ನೋಡೋಣ ಬನ್ನಿ. ನಾವಿವಾಗ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಾವು ಫಸ್ಟ್ ಗೂಗಲಿಗೆ ಬರಬೇಕಾಗುತ್ತೆ. ಗೂಗಲಿಗೆ ಬಂದು ಇದರದೇ ಆದ ಒಂದು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಬೆಂಗಳೂರು ಏನು ಅದರ ವೆಬ್ಸೈಟ್ಗೆ ನಾವು ಹೋಗಬೇಕಾಗುತ್ತೆ. ಅದಕ್ಕೆ ನಾವು ಒಂದು ನೀವು ಗೂಗಲಿಗೆ ಬಂದ್ಬಿಟ್ಟು KEA ಅಂತ ಒಂದು ಟೈಪ್ ಮಾಡಿದರೆ ಸಾಕು. ಅದರಲ್ಲಿ ಗೂಗಲ್ ಸರ್ಚನ್ನು ನೀವು ಮಾಡಿ ಸಾಕು. ಅದರಲ್ಲಿ ನಾವು ಏನು KEA ಓಮ್ ಅಂತ ಏನು ಆಪ್ಷನ್ ಒಂದು ವೆಬ್ಸೈಟ್ ಲಿಂಕ್ ಇದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಅದರ ವೆಬ್ಸೈಟ್ ಇದೆಯೋ ಗೌರ್ಮೆಂಟ್ ವೆಬ್ಸೈಟ್, ಅದು ಈ ರೀತಿಯಾಗಿ ಅವರ ಒಂದು ಹೋಮ್ ಪೇಜ್ ನಮಗೆ ಓಪನ್ ಆಗುತ್ತೆ. ಈಗ ನಾವಿಲ್ಲಿ ಸಾಕಷ್ಟು ಮೇಲ್ಗಡೆ ಮುಖಪುಟ, ಪ್ರವೇಶ, ಹಿಂದಿನ ವರ್ಷದ ವಿವರಗಳು ಈ ರೀತಿಯಾಗಿ ಮೇಲ್ಗಡೆ ಅವರು ಒಂದು ಸರ್ಚ್ ಪೋರ್ಟಲಲ್ಲಿ ಇಟ್ಟಿರ್ತಾರೆ. ಇದರಲ್ಲಿ ನಾವು ಇಲ್ಲೇನು ಪ್ರವೇಶ ಅಂತ ಏನಿದೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಅದರಲ್ಲಿ ಸಾಕಷ್ಟು ಈ ಒಂದು ಕೋರ್ಸಿಗೆ ಸಂಬಂಧಪಟ್ಟ ಬೇರೆ ಬೇರೆ ಕೋರ್ಸಿಗೂ ಸಂಬಂಧಪಟ್ಟ ಏನು ಪ್ರವೇಶಗಳನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೆಲ್ಲ ಒಂದು ಪ್ರವೇಶಗಳು ಇಲ್ಲಿ ಲಿಂಕ್ಗಳಿರುತ್ತೆ. ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬರುವಂಥ ಎಲ್ಲ ಒಂದು ಪ್ರವೇಶಕ್ಕೆ ಬರುವಂಥ ಎಲ್ಲ ಕೋರ್ಸ್ಗಳ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿರಲಿ, ಪ್ರತಿಯೊಂದು ಕೂಡ ಇಲ್ಲಿ ಪ್ರವೇಶದಲ್ಲಿ ಇರುತ್ತೆ. ನೀವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ನಮಗೆ ಅದರ ಒಂದು ಪ್ರವೇಶ ಒಂದು ಏನು ಲಿಂಕ್ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಒಂದು ಪ್ರವೇಶಕ್ಕೆ ಸಂಬಂಧಪಟ್ಟ ಎಲ್ಲ ಅರ್ಜಿಗಳು ಇಲ್ಲಿ ಇರುತ್ತೆ. ನಾವಿವಾಗ CET 2026 ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಹಾಗಾಗಿ ನಾವು ಏನು ಮೊದಲನೇ ಆಪ್ಷನ್ ಇದೆ UG CET 2026 ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು CETಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಅದರ ಒಂದು ದಿಕ್ಸೂಚಿ ಆಗಿರಲಿ, ಅದರ ಒಂದು ಪಠ್ಯಕ್ರಮ ಆಗಿರಲಿ, ಅದರ ಒಂದು ಮಾಹಿತಿ ಬುಲೆಟಿನ್ ಆಗಿರಲಿ, ಒಂದು ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಕಟವನ್ನು ಮಾಡಿರ್ತಾರೆ, ಮತ್ತು ಒಂದು ವೇಳಾಪಟ್ಟಿ ಆಗಿರಲಿ, ಎಲ್ಲ ಒಂದು ಲಿಂಕನ್ನು ಇಲ್ಲಿ ಅವರು ಕೊಟ್ಟಿರ್ತಾರೆ. ನಾವು ಎಲ್ಲವನ್ನು ಪ್ರತಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದರೆ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ಇತ್ತೀಚೆಗೆ ಬಂದಿರೋ ಒಂದು ಏನು ಪತ್ರಿಕಾ ಪ್ರಕಟದಲ್ಲಿರುವಂಥ 2026 ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ಒಂದು ಇವತ್ತಿನ ಪತ್ರಿಕೆಯಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಅದರ ಲಿಂಕನ್ನು ಕೂಡ ಇಲ್ಲಿ ನೋಡ್ಬೋದು. ನೀವು UG CET 2026 ಪಠ್ಯಕ್ರಮ ಅನ್ನೋ ಒಂದು ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದರೆ ನಾವಿಲ್ಲಿ ನೋಡ್ಬೋದು. ಒಂದು ಪ್ರತಿ ಸಬ್ಜೆಕ್ಟಿನ ಎಲ್ಲ ಒಂದು ವಿವರವನ್ನು ಅವರು ಇದು ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ ಕೆಮಿಸ್ಟ್ರಿ ಆಗಿರ್ಬೋದು ಮತ್ತು ಬಯಾಲಜಿ, ಹೀಗೆ 4 ಸಬ್ಜೆಕ್ಟ್ಗಳ ಒಂದು PDF ಅನ್ನು ಅವರು ಪಠ್ಯಕ್ರಮದ PDF ಅನ್ನು ಇಲ್ಲಿಟ್ಟಿದ್ದಾರೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಇದರ ಒಂದು ಪಠ್ಯಕ್ರಮವನ್ನು ತಿಳಿದುಕೊಳ್ಬೋದು. ಈಗ ನಾವು KCET 2026 ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದ್ರಿಂದ ನಾವು ಇಲ್ಲೇನು ಮೊದಲನೇ ಆಪ್ಷನ್ UG CET 2026 ಆನ್ಲೈನ್ ಅರ್ಜಿ ಲಿಂಕು ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ನಿಮ್ಮ ವೆರಿಫೈ ಆಗಿರಲಿ, ನಿಮ್ಮ ಕಾಲೇಜ್ ವೆರಿಫೈ ಆಗಿರಲಿ, ಅಥವಾ ಕೆಲವರಿಗೆ ನಾನೊಂದು ವಿಡಿಯೋವನ್ನು ಕೊಟ್ಟಿದ್ದೀನಿ ಯಾರೆಲ್ಲ ಕಾಲೇಜಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ, ಯಾರೆಲ್ಲ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ
ಒಂದು ವೆರಿಫಿಕೇಷನ್ನ ಮಾಡ್ಕೋಬೇಕಾಗುತ್ತೆ ಅನ್ನೋ ಎಲ್ಲ ಮಾಹಿತಿ ಇರುವಂಥ ಒಂದು ವಿಡಿಯೋನ ನನ್ನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ತಿಳ್ಕೊಂಡು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ನೀವು ಫಸ್ಟು ಸಂಗ್ರಹಿಸಿಕೊಂಡ ಮೇಲೆ ಅರ್ಜಿಯನ್ನು ಸಲ್ಲಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ. ಈಗ ತಪ್ಪು ಮಾಹಿತಿಗಳನ್ನು ನೀವೇನಾದರೂ ಇಲ್ಲಿ ಸಲ್ಲಿಸಿದರೆ ಅವ್ರದ್ದೇ ಆದ ಒಂದು ದಿನಾಂಕವನ್ನು ಬಿಡ್ತಾರೆ. ಆಗ ನೀವು ಆ ಒಂದು ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಕಾಯಬೇಕಾಗುತ್ತೆ. ಈಗ ನಾವು ಏನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದನ್ನು ನಾವಿವಾಗ ಓಪನ್ ಮಾಡಿದ್ದೀವಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಲ್ಲ ಇಲ್ಲಿ ಏನಾದರೂ ನೀವು ಈಗಾಗಲೇ ಒಂದು ರಿಜಿಸ್ಟರನ್ನು ಮಾಡಿದರೆ ಇಲ್ಲಿ ಒಂದು ಪಾಸ್ವರ್ಡನ್ನು ಮತ್ತು ಅಪ್ಲಿಕೇಶನ್ ನಂಬರ್ನ ಹಾಕಿ ನಾವು ಇಲ್ಲಿ ಲಾಗಿನ್ ಮಾಡುವಂಥದ್ದು ಇರುತ್ತೆ. ಆದರೆ ನಾವು ಈಗ ಹೊಸ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಇಲ್ಲಿ ಕೆಳಗಡೆ ಏನು ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಏನಿದೆಯೋ ಇಲ್ಲಿ ಗ್ರೀನ್ ಒಂದು ಪಾಪಪ್ಪಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬಂದರೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವವರೇ, ಅಂದರೆ ನೀವು ಕರ್ನಾಟಕದಲ್ಲಿ ನಡೆಸುವ ಸ್ಟೇಟ್ ಬೋರ್ಡಲ್ಲಿ ಏನಾದರೂ SLC ಎಕ್ಸಾಮನ್ನು ಬರೆದಿದ್ದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ನೀವೇನಾದರೂ CBSE ಕರ್ನಾಟಕದಲ್ಲಿ CBSE ಅಥವಾ ICSE ಏನಾದರೂ ಎಕ್ಸಾಮನ್ನು ನೀವು ಬರೆದಿದ್ದರೆ ನೀವು ನೋ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಥವಾ ಸಾಕಷ್ಟು ಆನ್ಲೈನ್ ಸೆಂಟರ್ಗಳಲ್ಲಿ ಕೆಲವೊಂದು ತಪ್ಪು ಮಾಹಿತಿಗಳನ್ನು ಹಾಕೋದ್ರಿಂದ ಮುಂದಿನ ಪ್ರೋಸೆಸ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಹಾಗಾಗಿ ನೀವು ಗಮನ ಇಟ್ಟು ಇಲ್ಲಿ ಎಸ್ ಆರ್ ನೋನ ಕೊಡಬೇಕಾಗುತ್ತೆ. ನೀವೇನಾದರೂ ಹೌದು ಅಂತ ಕೊಟ್ಟರೆ, ನಾವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲೇ ನಾವು ಎಕ್ಸಾಮನ್ನು ಬರ್ದೀವಿ ಅಂತ ಕೊಟ್ಟರೆ ನೀವಿಲ್ಲಿ ಏನು ಇಲ್ಲಿ SLCಯ ಒಂದು ರಿಜಿಸ್ಟರ್ ನಂಬರ್ನ ನಾವು ಎಂಟರ್ ಮಾಡಿ ವೆರಿಫೈ ಮಾಡುತ್ತೆ. ಅದರ ಎಲ್ಲ ಡೀಟೇಲ್ಸು ಬರುತ್ತೆ. ನೀವೇನಾದರೂ SLCಯನ್ನು ಸ್ಟೇಟ್ ಬೋರ್ಡಲ್ಲಿ ಓದಿಲ್ಲ, ಆದರೆ ಕರ್ನಾಟಕದಲ್ಲೇ ಓದಿರ್ತೀರ, ಆದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ಯಾಕೆಂದರೆ ನೀವು CBSE ಅಥವಾ ICSE ಏನಾದರೂ ತಗೊಂಡಿದ್ರೆ ಆಗ ನೀವು ಆ ಒಂದು ಇಲ್ಲ ಅಂತ ಕೊಟ್ಟರೆ ನೀವು ಯಾವ ಸ್ಟೇಟಲ್ಲಿ ಓದಿದ್ದೀರಾ ಅಂತ ಅವರು ಕೇಳ್ತಾರೆ. ಅಲ್ಲಿ ನೀವು ಕರ್ನಾಟಕದಲ್ಲೇ ಓದಿರೋದ್ರಿಂದ ನೀವು ಕರ್ನಾಟಕ ಅಂತಲೇ ತಗೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕ ಇದ್ದರೆ ನೀವು ನೋಡ್ಬೋದು, ಇಲ್ಲಿ CBSE ಇನ್ ಕರ್ನಾಟಕ, ICSE ಅಥವಾ CISCI ಇನ್ ಕರ್ನಾಟಕ, ಈ ರೀತಿ ನೀವು ಯಾವ ಒಂದು ಸ್ಟೇಟಲ್ಲಿ ಓದಿರ್ತೀರೋ ನೀವು ಅದನ್ನು ಇಲ್ಲಿ ತಗೋಬೇಕಾಗುತ್ತೆ. ನಾವು ಆಪ್ಷನನ್ನು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಓದಿದರೆ ನೀವು ಅಲ್ಲಿ ಹೌದು ಅಂತ ಕೊಡಬೇಕಾಗುತ್ತೆ. ನೀವು ಇಲ್ಲ ಅಂತ ಕೊಟ್ಟು ಇಲ್ಲಿ ಮತ್ತೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ತಗೊಳ್ತಾ ಇದ್ದೀರಾ ಅನಿಸುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ನೀವು ಇಲ್ಲಿ ಕೊಟ್ಟ ತಕ್ಷಣ ನೋಡಿ, ನಾವಿಲ್ಲಿ ಎಲ್ಲ ಒಂದು ಪ್ರೋಸೆಸ್ನ ನಾವು ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲೇ ನೀವು ಒಂದು ಸ್ಟೇಟ್ ಸಿಲೆಬಸ್ಸನ್ನು ಓದಿದರೆ ನೀವು ಹೌದು ಅಂತ ಕೊಟ್ಟರೆ ಸಾಕು. ಹಾಗಾಗಿ ಇಲ್ಲ ಅಂತ ಕೊಟ್ಟರೆ ನೀವು ಏನಾದರೂ ICSE ಅಥವಾ CBSE ಏನಾದರೂ ಓದಿದರೆ ಮಾತ್ರ ಇದನ್ನು ಇಲ್ಲ ಅಂತ ಕೊಟ್ಟು ನೀವು ನಿಮ್ಮ ಅರ್ಜಿಯನ್ನು ಮ್ಯಾನ್ಯುವಲ್ ಫಿಲ್ ಮಾಡೋದ್ರ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನಾನು ಈ ಒಂದು ಸ್ಟೂಡೆಂಟು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ವಿದ್ಯಾಭ್ಯಾಸವನ್ನು SLCಯನ್ನು ಓದಿರೋದ್ರಿಂದ ನಾನು ಹೌದು ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ SLC ರಿಜಿಸ್ಟ್ರೇಷನ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿದ ಮೇಲೆ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು SLCಯ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ವೆರಿಫೈ ಮಾಡಿದಾಗ ಆ ಒಂದು ಸ್ಟೂಡೆಂಟಿನ SLCಯಲ್ಲಿರುವಂಥ ಪೇರೆಂಟ್ಸ್ ನೇಮ್ ಆಗಿರಲಿ, ಸ್ಟೂಡೆಂಟ್ ನೇಮ್ ಆಗಿರಲಿ, ಮತ್ತು ಆ ಒಂದು ಡೇಟ್ ಆಫ್ ಬರ್ತ್ ಆಗಿರಲಿ, ಆ ಒಂದು ಸ್ಯಾಟ್ಸ್ ನಂಬರ್ ಆಗಿ ಪ್ರತಿಯೊಂದು ಕೂಡ ಆ SLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಆ ಒಂದು ಆಟೋ ಫಿಲ್ ಆಗುತ್ತೆ. ಇಲ್ಲಿ ನಾವು ಕೆಳಗಡೆ ಬಂದರೆ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ 3 ಆಪ್ಷನ್ ಇದೆ. ಅದರಲ್ಲಿ ಮೊದಲನೇ ಆಪ್ಷನು ನೀವು ನೇರವಾಗಿ ಏನಾದರೂ ಆಧಾರ್ ಕನ್ಸಲ್ಟೇಷನ್ OTP ಮುಖಾಂತರ ಏನಾದರೂ ನೀವು ಒಂದು ರಿಜಿಸ್ಟ್ರೇಷನ್ ಮೆಥಡ್ನ ಸೆಲೆಕ್ಟ್ ಮಾಡೋದಾದರೆ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಎರಡನೇ ಆಪ್ಷನ್ ಏನಂದರೆ ಡಿಜಿಲಾಕರ್ ಮುಖಾಂತರ ಏನಾದರೂ ನೀವು ಒಂದು ಡಿಜಿಲಾಕರ್ನ ಕ್ರಿಯೇಟ್ ಮಾಡ್ಕೊಂಡು ಆಧಾರ್ ಕನ್ಸೆಂಟನ್ನು ನೀವೇನಾದರೂ ಮಾಡೋದಾದರೆ ನೀವು ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನೀವೇನಾದರೂ ನಮ್ಮ ಆಧಾರ್ ಕನ್ಸೆಂಟನ್ನು ನಾವು ಕೊಡಲಿಕ್ಕೆ ಇಷ್ಟಪಡಲ್ಲ, ನಾವು ಒಂದು ಏನು KEA ಪ್ರಾಧಿಕಾರ ಆಫೀಸ್ಗೆ ಹೋಗಿ ನಾವು ಒಂದು ಕನ್ಸೆಂಟನ್ನು
ಕೊಡಲಿಕ್ಕೆ ಇಷ್ಟಪಡ್ತೀವಿ ಅನ್ನೋದಾದರೆ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡ್ತಾ ನೀವು ಒಂದು ರಿಜಿಸ್ಟ್ರೇಷನ್ ಮೆಥಡ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಈ ಮಗುವಿಗೆ ನಾವು ಆಧಾರಲ್ಲಿರುವಂಥ ಎಲ್ಲ ಡೀಟೇಲ್ಸ್ನು ಕೂಡ ನಾವು ಒಪ್ಪಿಗೆ ಕೊಡ್ತಾ ಇರೋದ್ರಿಂದ ಮೊದಲನೇ ಆಪ್ಷನನ್ನು ನಾವು ಕ್ಲಿಕ್ ಮಾಡಿ ಈ ಮಗುವಿನ ರಿಜಿಸ್ಟ್ರೇಷನ್ನ ನಾವು ಪ್ರೋಸೆಸ್ನ ಮೆಥಡನ್ನು ಚೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ಮಗುವಿನ ಆಧಾರಿಗಿರುವಂಥ ಮೊಬೈಲ್ಗೆ OTP ಸೆಂಡ್ ಆಗುತ್ತೆ. ಅದ್ರ ಮುಖಾಂತರ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಅದೇ ನೀವು ಎರಡನೇದಾದರೆ ಡಿಜಿಲಾಕರ್ನ ಓಪನ್ ಮಾಡಿ ಅಲ್ಲಿಂದ ನೀವು ಆ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಆಧಾರ್ ಕನ್ಸೆಂಟ್ನ ಒಪ್ಪಿಗೆ ಕೊಡಲ್ಲ ಅನ್ನೋದಾದರೆ ಮೂರನೇ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಆಫೀಸ್ಗೆ KE ಆಫೀಸ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಈ ಮಗುವಿಗೆ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಮೆಥಡನ್ನು ನಾವು ಚೂಸ್ ಮಾಡ್ತಾ ಇದ್ದೀವಿ. ರಿಜಿಸ್ಟರ್ ಟು ಆಧಾರ್ ಮೆಥಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಕನ್ಸ್ಟೆಂಟ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ ಒಂದು ಆಧಾರ್ ವೆರಿಫೈ ಆಗುತ್ತೆ. ಇವಾಗ KYCನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಅವರ ಒಂದು ಸ್ಟೂಡೆಂಟ್ ಆಧಾರ್ ಸಂಖ್ಯೆಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದು OTPನ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಜನರೇಟ್ OTP ಮೇಲೆ ಕ್ಲಿಕ್ ಮಾಡೋಣ. OTP ಅವರ ಒಂದು ಆಧಾರಿಗಿರುವಂಥ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಸೆಂಡ್ ಆಗುತ್ತೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವರ ಒಂದು ಆಧಾರ್ ಮತ್ತು ಅವರ ಒಂದು ಮಾಸ್ ಕಾರ್ಡ್ ಎರಡೂ ಕೂಡ ಕರೆಕ್ಟ್ ಇದ್ದು ಆಧಾರ್ ಮೆಥಡನ್ನು ನಾವು ತಗೊಂಡು ವೆರಿಫೈ ಮಾಡಿದ ತಕ್ಷಣ ಅವರ ಒಂದು ಎಲ್ಲ ಡೀಟೇಲ್ಸು ಕೂಡ ಈ ರೀತಿ ಆಗಿ ಓಪನ್ ಆಗುತ್ತೆ, ಆಟೋ ಫಿಲ್ ಆಗಿ ಬರುತ್ತೆ. ಆಗ ನಾವು ಮುಂದಿನ ಪ್ರೊಸೆಸ್ನ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಇಲ್ಲಿ ನಾವಿಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ PUC ಸೆಕೆಂಡ್ ಏನಿರುತ್ತೆ ಅದು ನಾವಿಲ್ಲಿ ಆರ್ಟ್ಸ್ ಸೈನ್ಸ್ ಯಾವುದಿರುತ್ತೆ ಇಲ್ಲಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಅವರ ಒಂದು ನ್ಯಾಷನಾಲಿಟಿಯನ್ನು ನಾವು ತಗೋಬೇಕಾಗುತ್ತೆ. ಅದಾದಮೇಲೆ ನಾವು ಕೆಳಗಡೆ ಬಂದರೆ ಆ ಒಂದು ಸ್ಟೂಡೆಂಟಿನ ಒಂದು ಇಮೇಲ್ ಐಡಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾರೆಲ್ಲ ಸ್ಟೂಡೆಂಟು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಡೀಟೇಲ್ಸ್ ಬರಬೇಕು ಅಂದರೆ ಅವರ ಒಂದು ಇಮೇಲ್ ಐಡಿಗೆ ಮತ್ತು ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್, ಈ ಎಲ್ಲ ಒಂದು ಪಾಸ್ವರ್ಡ್ ಆಗಿರಲಿ, ಅವರ ಮುಂದಿನ ಅಂಥ ಕೌನ್ಸಿಲಿಂಗ್ ಆಗಿರಲಿ, ಅಲ್ಲಿ ಏನೇ ಒಂದು KEA ಪರೀಕ್ಷಾ ಪ್ರಾಧಿಕಾರದಿಂದ ಏನೇ ಒಂದು ನೋಟಿಫಿಕೇಷನ್ ಅಥವಾ ಏನೇ ಒಂದು ದಿಕ್ಸೂಚಿಯನ್ನು ಕಳಿಸಿದ್ರೆ ಅವರ ಒಂದು ಇಮೇಲ್ ಐಡಿಗೆ ಕಳಿಸ್ತಾ ಇರ್ತಾರೆ. ಹಾಗಾಗಿ ಒಂದು ಸ್ಟೂಡೆಂಟಿನ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಎಂಟರ್ ಮಾಡೋದು ಮುಖ್ಯವಾಗಿರುತ್ತೆ. ಅದಾದಮೇಲೆ ಇಲ್ಲಿ ಆ ಒಂದು ಸ್ಟೂಡೆಂಟಿನ ಮೊಬೈಲ್ ನಂಬರ್ ಇಲ್ಲ ಅಂದರೆ ಅವರ ಒಂದು ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಪ್ರತಿ ಒಂದು ವಾಟ್ಸಾಪ್ ಇರೋ ಒಂದು ಮೊಬೈಲ್ ನಂಬರ್ನ ಮತ್ತು ಆಕ್ಟಿವ್ ಇರೋವಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ಜಿಮೇಲ್ ಐಡಿಯನ್ನು ಎಂಟರ್ ಮಾಡಿದ ತಕ್ಷಣ ವೆರಿಫೈ ಆಗುತ್ತೆ. ಇಲ್ಲಿ OTPನ ನಾವು ಜಿಮೇಲ್ ಹೋಗಿರುವಂಥ ಒಂದು OTPನ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ನಾವಿಲ್ಲಿ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿದಾಗ ಅದಕ್ಕೂ ಕೂಡ OTP ಬರುತ್ತೆ. ನಾವು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಒಂದು ಪಾಸ್ವರ್ಡ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರ್ತೀವಲ್ಲ, ಆ ರೀತಿಯಾಗಿ ನಾವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಫೋಟೋನ ನಾವು ಇವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ರಿಜಿಸ್ಟರ್ಡ್ ಕಂಪ್ಲೀಟೆಡ್ ಅಂತ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಬರುತ್ತೆ ಮತ್ತು ಅವರ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅವರ ಒಂದು ಪಾಸ್ವರ್ಡು ಕೂಡ ಅವರ ಒಂದು ಜಿಮೇಲ್ ಅಥವಾ ಅವರ ಒಂದು ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅವರ ಒಂದು ಜಿಮೇಲಲ್ಲಿ ಕೂಡ ಬಂದಿರುತ್ತೆ. ಇದಾದಮೇಲೆ ನಾವು ಇವಾಗ ಒಂದು ಅಪ್ಲಿಕೇಶನ್ನ ನಾವು ಈಗ ಇಷ್ಟು ರಿಜಿಸ್ಟ್ರೇಷನ್ ಇರುತ್ತೆ. ಈಗ ನಾವು ಅಪ್ಲಿಕೇಶನ್ ಮುಂದುವರಿಸಬೇಕಾಗುತ್ತೆ. ಇದು ಆದಮೇಲೆ ಈ ಒಂದು ಏನು ಅಪ್ಲಿಕೇಶನ್ ನಂಬರ್ನ ನಾವಿಲ್ಲಿ ನೋಟ್ ಮಾಡ್ಕೊಳ್ಳೋಣ. ನೋಟ್ ಮಾಡ್ಕೊಂಡ್ಮೇಲೆ ಓಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಏನು ಅಪ್ಲಿಕೇಶನ್ ನಂಬರ್ನ ನಾವು ನೋಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಥವಾ ಅವರ ಒಂದು ಜಿಮೇಲ್ಗೂ ಕೂಡ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀವಿ ನಾವು ಒಂದು 8 ಕ್ಯಾರೆಕ್ಟರಿಸ್ಟಿಕ್ಕನ್ನು ಮಾಡಿ
ಆ ರೀತಿ ಯಾವ ಒಂದು ಪಾಸ್ವರ್ಡ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ ಆ ಪಾಸ್ವರ್ಡ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಏನಿರುತ್ತೆ, ಈ ಒಂದು ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ ನಾವು ಲಾಗಿನ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ಅಥೆಂಟಿಕೇಷನ್, ಏನು ಒಂದು ಫೇಸ್ ಅಥೆಂಟಿಕೇಷನ್ ಮುಖಾಂತರನೂ ಕೂಡ ನಾವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. 2 ಆಪ್ಷನ್ ಇದೆ. ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಈ ರೀತಿ ಲಾಗಿನ್ ಮಾಡಿದಾಗ ಅವರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮೇಲೆ OTP ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ ಅಥವಾ ಒಂದು ಇಮೇಲ್ ಐಡಿಗೆ ಅವರ ವೆರಿಫೈ OTP ನಂಬರ್ ಹೋಗಿರುತ್ತೆ. ಆ OTPನ ವೆರಿಫೈ ಮಾಡಿ ನಾವಿಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಆದಮೇಲೆ ಈ ರೀತಿಯಾಗಿ KE ಒಂದು ಅಪ್ಲಿಕೇಶನ್ ಈ ರೀತಿಯಾಗಿ ನಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಒಂದೊಂದು ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನಾವು ಪ್ರೀವಿಯಸ್ ಇಯರ್ ಡಾಟಾ ಅಂತ ಏನು ಎಡಿಟ್ ಡೀಟೇಲ್ಸ್ ಮೇಲೆ ಇದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಹೋದ ವರ್ಷ CET ಅಥವಾ NEET ಎಕ್ಸಾಮ್ ಏನಾದರೂ ತೊಗೊಂಡಿದ್ರಾ ಅನ್ನೋದು ಎಸ್ ಆರ್ ನೋ ಇರುತ್ತೆ. ನೀವು ಯಾವ ಆಪ್ಷನ್ ಇರುತ್ತೆ ಅದನ್ನು ನೀವು ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಒಂದು ನೆಕ್ಸ್ಟ್ ಮೇಲೆ ಪ್ರೀವಿಯಸ್ ಡಾಟಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪರ್ಸನಲ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅವರೊಂದು ಅಡ್ರೆಸ್ಸು ಮತ್ತು ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್ಕು ಮತ್ತು ಒಂದು ರಿಲಿಜಿಯನ್ ಮತ್ತು ತಾಲೂಕು, ಈ ರೀತಿಯಾಗಿ ನಾವು ಒಂದು ಪರ್ಸನಲ್ ಡೀಟೇಲ್ಸ್ನ ನಾವೀಗ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವಿವಾಗ ಒಂದು ಅಡ್ರೆಸ್ಸನ್ನು, ಸ್ಟೇಟು, ಡಿಸ್ಟಿಕ್ಕು ಮತ್ತು ಅಡ್ರೆಸ್ಸನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ರಿಲಿಜಿಯನ್ನ ಕೇಳುತ್ತೆ. ನೀವು ಯಾವುದಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಂದು ಏನು ನ್ಯಾಷನಾಲಿಟಿ ಇರುತ್ತೆ ಅದನ್ನು ತಗೊಂಡಿರುತ್ತೆ. ಅದಾದಮೇಲೆ ಒಂದು ಕ್ರಿಶ್ಚಿಯನ್ ಏನಾದರೂ ನೀವಿದ್ದರೆ ನೀವು ಒಂದು ಸಬ್ ಕ್ಯಾಸ್ಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ. ಅದಾದಮೇಲೆ ರೆಸಿಡೆನ್ಸ್ ಆಫ್ ಇಂಡಿಯಾನೋ ಅಥವಾ NRI ಅಂದರೆ ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾನೋ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಮಾತೃಭಾಷೆ, ಅವರ ಏನು ತಾಯಿಯ ಮಾತೃಭಾಷೆಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ನಾವು ನಾನ್ ಇಂಡಿಯನ್ ಆದರೆ ನಾವಿಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಒಂದು ಮುಂದೆ ಇದಾಗಬೇಕಾಗುತ್ತೆ. ಇಲ್ಲಿ ಏನು ಅವರ ಒಂದು PUCನ ಈಗ ಸೈನ್ಸಲ್ಲಿ ಓದ್ತಾ ಇರೋದ್ರಿಂದ ಇದು ಆಟೋ ಫಿಲ್ ಆಗಿರುತ್ತೆ. ನಾವು ಫಸ್ಟೇ ಒಂದು ರಿಜಿಸ್ಟ್ರಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಏನಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ಟಡಿ ಡೀಟೇಲ್ಸ್ನ ಇಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಏನಾದರೂ ಅವರು ಸ್ಟಡಿ ಮಾಡಿದರೆ ಇಲ್ಲಿ ಕೆಳಗಡೆ ಅವರ ಒಂದು ಎಲ್ಲ ಒಂದು ಡೀಟೇಲ್ಸ್, ಅವರ ಸ್ಟಡಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡಿದ್ರೆ ಈ ಸ್ಟೂಡೆಂಟಿನ 1ನೇ ತರಗತಿಯ ಒಂದು ಸ್ಟಡಿ ಡೀಟೇಲ್ಸ್ ಇಲ್ಲಿ ಆಟೋ ಫಿಲ್ ಇಲ್ಲ. ಹಾಗಾಗಿ ನಾವು ಯಾವ ರೀತಿ ಒಂದು ಡೀಟೇಲ್ಸ್ 1ರಿಂದ 12ವರೆಗೂ ಇಲ್ಲ ಅಂದರೂ ಕೂಡ ನಾವು 1ನೇ ತರಗತಿಯನ್ನು ಫಿಲ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಏನಾದರೂ ಇಲ್ಲ ಅಂದರೆ. ಈಗ ಆ ಒಂದು ಮಗುವಿನ 1ನೇ ತರಗತಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ಅವರು ತೇರ್ಗಡೆಯಾದ ವರ್ಷವನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಅದಾದಮೇಲೆ ಒಂದು ಬೋರ್ಡು, ಯಾವ ಬೋರ್ಡಲ್ಲಿ ಆ ಮಗು 1ನೇ ತರಗತಿಯನ್ನು ಓದಿದೆ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸ್ಟೇಟ್ ಸೆಲೆಕ್ಟ್ ಆಗುತ್ತೆ ಆಟೋ ಫಿಲ್ ಆಗಿ. ಅದಾದಮೇಲೆ ನಾವು ಆ ಮಗು ಓದಿರುವಂಥ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೆಳಗಡೆ ಇಲ್ಲಿ ಇರುವಂಥ ಒಂದು ಆ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಒಂದು ಶಾಲೆಯ ಒಂದು ಡೀಟೇಲ್ಸ್ ಇಲ್ಲಿರುತ್ತೆ. ಇಲ್ಲಿ ನೀವು ಯಾವ ಶಾಲೆಯಲ್ಲಿ ಓದಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ಬರುವಂಥ ಲೀಸ್ಟಲ್ಲಿ ಆ ಮಗುವಿನ ಶಾಲೆಯ ಒಂದು ಹೆಸರನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಅಲ್ಲಿ ಬರುವಂಥ ಲೀಸ್ಟಲ್ಲಿ ಶಾಲೆಯ ಒಂದು ನೇಮನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ ಶಾಲೆ ಗೌರ್ಮೆಂಟ್ ಶಾಲೆನೋ ಅಥವಾ ಪ್ರೈವೇಟ್ ಏಡೆಡ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾವುದಿರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ಮಗು ಓದಿರೋವಂಥ ಏರಿಯಾ ರೂರಲ್ ಅಥವಾ ಅರ್ಬನ್, ಹಳ್ಳಿನೋ ಅಥವಾ ಸಿಟಿನೋ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ಮಗು ಏನು ಕನ್ನಡ ಮೀಡಿಯಮಲ್ಲಿ ಓದಿರುತ್ತೋ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರುತ್ತೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಆಡ್ ಸ್ಟಡಿ ಡೀಟೇಲ್ಸ್ ಅಂತ ಏನಿರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಏನು 1ನೇ ತರಗತಿಯ ಒಂದು ಏನಿಲ್ಲಿ ಡೀಟೇಲ್ಸ್ ಇರಲಿಲ್ಲೋ ಅದಿಲ್ಲಿ ಬಂದು ಎಂಟರ್ ಆಗುತ್ತೆ. ಈ ರೀತಿಯಾಗಿ ನಾವು ಎಲ್ಲ ಒಂದು ಯಾರೆಲ್ಲ ಒಂದು ಫೆಚ್ ಆಗಿರಲ್ಲ ಆ ಒಂದು
ಸ್ಟೂಡೆಂಟಿನ ಪ್ರತಿ ಒಂದು ಸ್ಟಡಿಯ ಬಗ್ಗೆ 1 to 12ವರೆಗೂ ಕಂಪಲ್ಸರಿ ಪ್ರತಿಯೊಂದನ್ನು ಕೂಡ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿ ಬಂದರೆ ಮಾತ್ರ ಯಾವುದೇ ಒಂದು ಫಿಲ್ಲನ್ನು ಮಾಡೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ಇಲ್ಲಿ ಒಂದು ಸ್ಟೂಡೆಂಟಿನ ಸ್ಟಡಿ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಈ ರೀತಿ ಫಿಲ್ ಇಲ್ಲ ಅಂದರೆ ನೀವು ಫಿಲ್ ಮಾಡಿ, ನಾನು ತೋರಿಸಿರೋ ಹಾಗೆ. ಅದಾದಮೇಲೆ ಇಲ್ಲಿ ನಾವು ಈ ಕಡೆ ಬಂದರೆ ಪೇರೆಂಟ್ಸ್ ಒಂದು ಸ್ಟಡಿ ಡೀಟೇಲ್ಸ್ ಅಂದರೆ ಇದು ಏನಂದರೆ ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ ಅಂದರೆ ಈ ಒಂದು ಸ್ಟೂಡೆಂಟು ಏನಾದರೂ ಕರ್ನಾಟಕದಲ್ಲಿ ಓದಿಲ್ಲ ಅಂದರೆ ಅವರ ಒಂದು ಪೇರೆಂಟ್ಸು ಏನಾದರೂ 7 ವರ್ಷಗಳಕ್ಕಿಂತ ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಓದಿದ್ದಾರೆ ಅನ್ನೋದಕ್ಕೆ ಈ ವಿವರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ಕರ್ನಾಟಕದಲ್ಲೇ ಓದಿದರೆ ನೀವು ಈ ಒಂದು ಪೇರೆಂಟ್ಸ್ ವಿವರವನ್ನು ನೋ ಕೊಟ್ಟು ನಾವು ಮುಂದುವರಿಸಬೇಕಾಗುತ್ತೆ. ಇಲ್ಲಿ ನೋ ಕೊಡ್ತಾ ಇದ್ದೀನಿ ನಾನು. ಈ ಒಂದು ಸ್ಟೂಡೆಂಟ್ ಕರ್ನಾಟಕದಲ್ಲೇ ಓದಿರೋದ್ರಿಂದ ನಾವು ಇಲ್ಲಿ ನೋ ಕೊಟ್ಟು ಮುಂದುವರಿಸಬೇಕಾಗುತ್ತೆ. ಇಲ್ಲಿ ಏನಾದರೂ ಓದಿಲ್ಲ ಅಂದರೆ ಎಸ್ ಕೊಟ್ಟು ಆ ಒಂದು ಪೇರೆಂಟ್ಸಿನ ಒಂದು ಎಲ್ಲ ಒಂದು ವಿವರವನ್ನು ತರಗತಿ ಇಲ್ಲಿ ಎಸ್ ಕೊಟ್ಟ ತಕ್ಷಣ ಒಂದು ಏನು ಫಾದರ್ ಏನಾದರೂ 7 ವರ್ಷ ಓದಿದ್ದಾರೋ ಅಥವಾ ಮದರ್ ಏನಾದರೂ 7 ವರ್ಷ ಓದಿದ್ದಾರೋ ಅವರ ಒಂದು ಸ್ಟಡಿ ಡೀಟೇಲ್ಸನ್ನು ನೀವಿಲ್ಲಿ 1ನೇ ತರಗತಿಯಿಂದ ಅವರು ಎಷ್ಟನೇ ತರಗತಿಯವರೆಗೆ ಕರ್ನಾಟಕದಲ್ಲಿ 7 ವರ್ಷಕ್ಕಿಂತ ಮೇಲ್ಪಟ್ಟು ಓದಿರೋ ವಿವರವನ್ನು ನಾವು ಎಲ್ಲ ಡೀಟೇಲ್ಸ್ ಕೂಡ ಅವರು ಪಾಸ್ ಆಗಿರೋದು, ಬೋರ್ಡು ಮತ್ತು ಜಿಲ್ಲೆ, ಅವರ ಒಂದು ಶಾಲೆ ಹೆಸರು, ವಿಳಾಸವನ್ನು ನಾವು ಕೊಡಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ಕರ್ನಾಟಕದಲ್ಲಿರಿಂದ ನಾವು ಕೊಟ್ಟು ನಾವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಎಲಿಜಿಬಿಲಿಟಿ ಕ್ಲಾಸಸ್ ಏನು ಇನ್ಫಾರ್ಮೇಷನ್ ಇಲ್ಲಿ ಬಂದಿರುತ್ತೆ. ಈ ಒಂದು ಸ್ಟೂಡೆಂಟಿಗೆ ಆ ಒಂದು ಎಲ್ಲ ಡೀಟೇಲ್ಸ್ ಅವರು ಏನು ಫಸ್ಟ್ PUC ಯಾವ ಬೋರ್ಡಲ್ಲಿದ್ದಾರೆ, ಸೆಕೆಂಡ್ PUC ಯಾವ ಬೋರ್ಡಲ್ಲಿ ಓದ್ತಾ ಇದ್ದಾರೆ ಒಂದು ಎಲ್ಲ ಡೀಟೇಲ್ಸ್ ಬರುತ್ತೆ. ಯಾಕೆಂದರೆ ಈ ಒಂದು ಸೆಲೆಕ್ಟ್ ಆಗಿರುತ್ತೆ ಅದು ಕ್ಲಾಸಸ್ ಏನು ಆ ಒಂದು ಮಗುವಿನ ಸ್ಯಾಟ್ಸ್ ಮುಖಾಂತರ ಆ ಒಂದು ಮಗು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲೇ ಎಲ್ಲ ಒಂದು ಓದಿರೋದ್ರಿಂದ ಆ ಮಗುವಿನ 1 to 12th ಕ್ಲಾಸ್ ಏನು ಒಂದು ಸ್ಟಡಿ ಆಟೋಮೆಟಿಕ್ ಫಿಲ್ ಆಗಿರುತ್ತೋ ಅದರಿಂದ ಆ ಒಂದು ಮಗು ಈ ಒಂದು ಕ್ಲಾಸಸ್ ಹೇಗೆ ಎಲಿಜಿಬಿಲಿಟಿ ಅಂತೇಳಿ ಅದು ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ಏನಾದರೂ ಅದು ಬೇರೆ ಇದ್ದರೆ ಆ ಒಂದು ಪೇರೆಂಟ್ಸ್ ಡೀಟೇಲ್ಸ್ ಆಗಿರಲಿ, ಆ ಮಗು ಇಲ್ಲಿ ಓದ್ತಾ ಇಲ್ಲ ಅಂದರೆ CBSE ಇದ್ದರೆ ಆವಾಗ ನಾವು ಕ್ಲಾಸಸ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಮಗು ಇದು ಕ್ಲಾಸಸ್ ಎ ಅಂತ ಒಂದು ಆಟೋ ಫಿಲ್ ಆಗಿರೋದ್ರಿಂದ ನಾವು ಸೇವ್ ಎಲಿಜಿಬಲ್ ಕ್ಲಾಸಸ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸೇವ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಎಲಿಜಿಬಿಲಿಟಿ ಡೀಟೇಲ್ಸ್ ಈಸ್ ಅಪ್ ಟು ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಏನು ನೆಕ್ಸ್ಟ್ ಮೇಲೆ ಮತ್ತೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ರಿಸರ್ವೇಷನ್ ಬಗ್ಗೆ ಇಲ್ಲಿ ಕೇಳ್ತಾ ಇರುತ್ತೆ. ಅಂದರೆ ನೀವು ನಿಮ್ಮ ಕೆಟಗರಿಯ ಮುಖಾಂತರ ಏನಾದರೂ ಈ ಒಂದು CET ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ನೀವಿಲ್ಲಿ ಐ ವಾಂಟ್ ಟು ಕ್ಲೈಮ್ ಕೆಟಗರಿ ಅಂಡರ್ SC ST ಕೆಟಗರಿ 1 2A 2B 3A 3B ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವೇನಾದರೂ ಇಲ್ಲಿ ಒಂದು RD ನಂಬರ್ನ ನಾವಿಲ್ಲಿ ಎಂಟರ್ ಮಾಡಿ ಅದೊಂದು ಕೆಟಗರಿನ ಅದು ಸೆಲೆಕ್ಟ್ ಮಾಡುತ್ತೆ. ಕ್ಲಿಕ್ ಚೆಕ್ RD ನಂಬರ್ ಅಂತ ಏನಿರುತ್ತೆ RD ನಂಬರ್ನ ಎಂಟರ್ ಮಾಡಿದ ತಕ್ಷಣ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಯಾವ ಕೆಟಗರಿಯನ್ನು ಕೊಟ್ಟಿರ್ತಾರೋ ಆ ಕೆಟಗರಿಗೆ ಅದು ಆಕ್ಸೆಪ್ಟ್ ಮಾಡುತ್ತೆ ಆ ಒಂದು ಇದ್ರ ಮೇಲೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಒಂದು RD ನಂಬರ್ ಕ್ಲೈಮ್ ಥ್ರೋ ಏನು EWS ಅಥವಾ ಆರ್ಯ ವೈಶ್ಯಕ್ಕೆ ಏನಾದರೂ ಇದ್ದರೆ ಈ ಒಂದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ 8 lakhs GM ಆ್ಯಂಡ್ 10 lakhs SC ST ಅಂದರೆ ಇಲ್ಲಿ ಆ ಒಂದು ಮಗು ಏನಾದರೂ GM ಅಲ್ಲೇ ಇದ್ದು ಆ ಒಂದು ಮಗುವಿನ ಒಂದು ಏನು 8 lakhsಗಿನ ಕಡಿಮೆ ಒಂದು ಇನ್ಕಮ್ ಇದ್ದರೆ ತಂದೆಯ ಮತ್ತು ತಾಯಿಯ ಒಂದು ಇನ್ಕಮ್ ಇದ್ದರೆ ಅವರು ಈ ಒಂದು ಆ್ಯನ್ಯುವಲ್ ಇನ್ಕಮ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಥವಾ SC ಸ್ಟೂಡೆಂಟ್ ಏನಾದರೂ ಫೀಸ್ ಅವರು ಕಡಿಮೆ ಆಗಬೇಕು ಅಥವಾ ಫೀಸನ್ನು ಕಡಿಮೆ ಆಗಬೇಕು ಅಂದರೆ ಅವರ ಒಂದು SC ST ಸ್ಟೂಡೆಂಟ್ ಆನ್ಯುವಲ್ ಇನ್ಕಮ್ 10 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಅವರ ಒಂದು ಇನ್ಕಮ್ ವೈಸ್ ಅಥವಾ ಅವರ ಒಂದು ಫ್ಯಾಮಿಲಿ ಒಂದು ಇದ್ರ ಮೇಲೆ ಅವರ ಒಂದು ಫೀಸ್ ಕನ್ಸೆಷನ್ ಆಗುತ್ತೆ. ಹಾಗಾಗಿ ಇಲ್ಲಿ ಅವರ ಒಂದು ಯಾವ ಡೀಟೇಲ್ಸ್ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ. ಅದಾದಮೇಲೆ 370 ಕಲ್ಯಾಣ ಕರ್ನಾಟಕ ಮೀಸಲಾತಿ ಏನಾದರೂ ಆ ಸ್ಟೂಡೆಂಟ್ ಇದ್ದರೆ ನೀವು ಎಸ್ ಅಂತ ಹೌದು ಅಂತ ಕ್ಲಿಕ್ ಮಾಡಿ ಆ ಒಂದು 371 Gದು ಏನಾದರೂ RD ಸರ್ಟಿಫಿಕೇಟ್ ಇದ್ದರೆ ಅವ್ರ ಹತ್ರ ಆ ಒಂದು RD ನಂಬರ್ನ ಎಂಟರ್ ಮಾಡಿ ಚೆಕ್ ಮೇಲೆ
ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ಲೈಮ್ ರೂರಲ್ ಏನು ಒಂದು ರೂರಲಲ್ಲಿ ಓದಿರೋಂಥ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಮಗು ಓದಿದರೆ 1 to 10th ವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಓದಿದರೆ ಆ ಮಗು ಹೌದು ಎಸ್ ಅಂತ ಕೊಟ್ಟು ನಾವು ಆ ಒಂದು ಗ್ರಾಮೀಣ ಸರ್ಟಿಫಿಕೇಟನ್ನು ಐ ವಿಲ್ ನಾಟ್ ಕ್ಲೈಮ್ ರೂಲ್ ಕೋಟಾ ಅಂತ ಇಲ್ಲ ಅಂತ ಕೊಟ್ಟರೆ ಇಲ್ಲಿ ಎಸ್ ಅಂತ ಕೊಟ್ಟರೆ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಕಾಲೇಜಿಗೆ ಹೋಗಿ. ಇಲ್ಲ ಅಂತ ಕೊಟ್ಟರೆ ಇಲ್ಲಿ ಮತ್ತೆ ಅದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನಾದರೂ ಅವರು ಕನ್ನಡ ಮೀಡಿಯಮ್ ಕೋಟಾದಲ್ಲಿ 1 to 10th ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅವರು ಎಸ್ ಕೊಟ್ಟು ಅವರು ಆ ಒಂದು ಕಾಲೇಜಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಅದೇ ಏನಾದರೂ ಅವರು ಇಲ್ಲಿ ಕೆಳಗಡೆ ಬಂದರೆ ಅಥವಾ ಆ ಒಂದು ಮಗು ಅಥವಾ ಮಗಳು ಅಥವಾ ಮಗ ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ ಏನಾದರೂ ಅವರು ಆ ಕೋಟಾದಲ್ಲಿ ಏನಾದರೂ ಆ ಒಂದು ಸೀಟನ್ನು ಪಡಿಬೇಕು ಅಂದರೆ ಎಸ್ ಕೊಟ್ಟು ಸೇವ್ ಆ್ಯಂಡ್ ಜೆ ಆ್ಯಂಡ್ ಕೆ ಕ್ಲೈಮ್ ಅಂತ ಏನಿದೆ ಅದ್ರ ಮೇಲೆಲ್ಲ ಅವರು ಕ್ಲಿಕ್ ಮಾಡಿ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅದೇ ರಿಸರ್ವೇಷನ್ ಆಫ್ ಮೆಡಿಕಲ್ ಅಥವಾ ಡೆಂಟಲ್ ಏನಾದರೂ ಇದ್ದರೆ ಅವರು ಒಂದು ಅಲ್ಪಸಂಖ್ಯಾತರ ಮೀಸಲಾತಿ ಕೋಟಾದಲ್ಲಿ ಏನಾದರೂ ಬಯಸಿದರೆ ಅವರು ಎಸ್ ಮೇಲೆ ಕ್ಲಿಕ್ ಮಾಡಿ ಅವರು ಈ ಒಂದು ಇದನ್ನು ಕ್ಲೈಮ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಕೆಳಗಡೆ ಬಂದರೆ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಮೆಡಿಕಲ್ ಆ್ಯಂಡ್ ಡೆಂಟಲ್ ಅಥವಾ ನರ್ಸಿಂಗ್ ಕೋರ್ಸಿಗೆ ಏನಾದರೂ ಅವರು ಒಂದು ಸೀಟನ್ನು ರಿಸರ್ವ್ ಮಾಡೋದಾದರೆ ಅವರು ಎಸ್ ಕೊಟ್ಟು ಅವರು ಒಂದು ಸೀಟನ್ನು ಅವರ ಒಂದು ಆರ್ ಡಿ ನಂಬರ್ನ ಇಲ್ಲಿ ಪರಿಶೀಲನೆಗೋಸ್ಕರ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಕೆಳಗಡೆ ಬಂದು ಚೆಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಇದನ್ನು ಕೂಡ ಅವರು ತಗೋಬೇಕಾಗುತ್ತೆ. ಅದೇ ರೀತಿ ನಾವು ಕೆಳಗಡೆ ಬಂದರೆ ರಿಸರ್ವೇಷನ್ ಆರ್ ಕನ್ಸಿಡರ್ ಓನ್ಲಿ ಫಾರ್ ಮೆಡಿಕಲ್ ಕೋರ್ಸ್ ಓನ್ಲಿ ಅಂತ ಏನಾದರೂ ಅಂದರೆ ಸೆಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೈಮ್ ಮೆಡಿಕಲ್ ಸೀಟ್ ಏನಾರು ಅವರು ಇಲ್ಲಿ ಈ ಒಂದು ಕೋಟಾದಲ್ಲಿ ಏನಾದರೂ ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀನಿ ಅಂದರೆ ಎಸ್ ಕೊಟ್ಟು ಆ ಒಂದು ಏನು ಅಲ್ಲಿ ಇರುವಂಥ ಒಂದು ಕ್ಲೈಮ್ ಏನು ಆಲ್ ಇಂಡಿಯಾ ಇಲ್ಲಿ ಇರುವಂಥ ಒಂದು ಇದನ್ನು ತಗೊಂಡು ಅವರ ಕ್ಯಾಟಗರಿಯನ್ನು ಕ್ಲೈಮನ್ನು ತಗೊಂಡು ಅವರು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಇಲ್ಲಿ ಜನರಲ್ ಮೆರಿಟ್ ಕ್ಲೈಮ್ ಮಾಡೋದ್ರಿಂದ ನಾವಿಲ್ಲಿ ಜನರಲ್ ಮೆರಿಟ್ ಐ ವಾಂಟ್ ಟು ಕ್ಲೈಮ್ ಜನರಲ್ ಮೆರಿಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕ್ಯಾಟಗರಿ ಜನರಲ್ ಮೆರಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸಕ್ಸಸ್ ಟು ಜನರಲ್ ಮೆರಿಟ್ ಡಾಟಾ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಮೆರಿಟ್ ಇರೋದ್ರಿಂದ ಇಲ್ಲಿ ಕೇಳ್ತಾ ಇದ್ದಾರೆ ಅವರ ಒಂದು ಫ್ಯಾಮಿಲಿ ಒಂದು ಇನ್ಕಮ್ ಏನಾದರೂ 8 lakhs ಒಳಗಡೆ ಇದ್ದರೆ ಎಸ್ ಕೊಟ್ಟು ಆರ್ ಡಿ ನಂಬರ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಮೋರ್ ದ್ಯಾನ್ 8 lakhs ಇರೋದ್ರಿಂದ ನಾವಿಲ್ಲಿ ಸೇವ್ ಇನ್ಕಮ್ ಮೋರ್ ದ್ಯಾನ್ 8 lakhs ಮೇಲೆ ಕ್ಲಿಕ್ ಮಾಡೋಣ. ಕಡಿಮೆ ಇದ್ದರೆ ನೀವು ಇಲ್ಲಿ ಫ್ಯಾಮಿಲಿ ಇನ್ಕಮ್ ಕಡಿಮೆ ಇದೆ ಅಂತ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಅವರ ಒಂದು ಇನ್ಕಮ್ ಆರ್ ಡಿ ನಂಬರ್ನ ಹಾಕಿ ಚೆಕ್ ಆರ್ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಒಂದು ಮೋರ್ ದ್ಯಾನ್ ಇರೋದ್ರಿಂದ ನಾನು ಮೋರ್ ದ್ಯಾನ್ ಕೊಟ್ಟು ಸೇವ್ ಇನ್ಕಮ್ ಮೋರ್ ದ್ಯಾನ್ 8 lakhs ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಡೀಟೇಲ್ಸ್ ಆನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 8 lakhs ಡಾಟಾ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದರೆ ನಾವಿಲ್ಲಿ ಕಲ್ಯಾಣ ಕರ್ನಾಟಕ ಈ ಸ್ಟೂಡೆಂಟ್ ಇಲ್ಲ, ಹಾಗಾಗಿ ನೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಐ ವಿಲ್ ನಾಟ್ ಕ್ಲೈಮ್ ಟು HK ಅಂತ ಬರುತ್ತೆ. ಕಲ್ಯಾಣ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಕ್ಲೈಮ್ ಡಾಟಾ ಇಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ಬಂದರೆ ನಾವು ಇಲ್ಲಿ ಈ ಒಂದು ಸ್ಟೂಡೆಂಟ್ ರೂರಲ್ ಕೋಟಾದಲ್ಲಿ ಇಲ್ಲ, ಹಾಗಾಗಿ ನಾನು ಇಲ್ಲ ಅಂತ ನೋ ಅಂತ ಕೊಡ್ತಾ ಇದ್ದೀನಿ. ಎಸ್ ಇದ್ದರೆ ನೀವು ಎಸ್ ಕೊಟ್ಟು ಒಂದು ಇದು ಮಾಡಿ. ಐ ವಾಂಟ್ ಟು ಕ್ಲೈಮ್ ರೂರಲ್ ಕೋಟಾ ಇಲ್ಲಿ ನಾವು ಏನು ಇದೆಲ್ಲ ಒಂದು ಫಿಲ್ ಮಾಡ್ತೀವೋ ಇಲ್ಲಿ ಮತ್ತೊಂದು ಬಾರಿ ನೀವು ಕೊಟ್ಟಿರುವಂಥ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಇಲ್ಲಿ ಚೆಕ್ ಬಾಕ್ಸ್ ಕೇಳುತ್ತೆ. ನೀವು ಎಲ್ಲ ಒಂದು ಕರೆಕ್ಟ್ ಇದ್ದರೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಪೇಜಲ್ಲಿ ಏನು ನಾವು ಒಂದು ರಿಸರ್ವೇಷನ್ ಒಂದು ಕನ್ನಡ ಮೀಡಿಯಮ್ ಆಗಿರಲಿ, ಗ್ರಾಮೀಣ ಪ್ರದೇಶದಲ್ಲಿ ಕೋಟಾದಲ್ಲಿ ನೀವು ಸೀಟನ್ನು ಪಡಿಬೇಕು ಅಥವಾ ಒಂದು ಮೀಸಲಾತಿ ಏನು ಕೋಟಾದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯಾಗಿ ರಿಸರ್ವೇಷನ್ಗೆ ಸಂಬಂಧಪಟ್ಟ ಒಂದು ಪೇಜ್ ಆಗಿರುತ್ತೆ. ನೀವು ಏನಾದರೂ ಇಲ್ಲಿ ಎಸ್ ಒಂದು ಕನ್ನಡ ಮೀಡಿಯಮ್ಗೆ ಎಸ್ ಕೊಟ್ಟರೆ ಅಥವಾ ನೀವೇನಾದರೂ ರೂರಲ್ ಏರಿಯಾದಲ್ಲಿ ಓದಿ ನೀವು ಎಸ್ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಸ್ಟೂಡೆಂಟ್ಗಳು ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕಾಲೇಜ್ಗೆ ವೆರಿಫೈ ಮಾಡಿಕೊಂಡು ಇಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋವಂಥ ಪ್ರೋಸೆಸ್ ಇರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ನೋ ಇರುತ್ತೆ. ನೀವು ಏನಾದರೂ ಯಾವುದಾದ್ರೂ ಕೋಟಾದಲ್ಲಿ ನೀವಿದ್ದರೆ ಈ ಒಂದು ಎಸ್ಸನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ನ ನೀವಿಲ್ಲಿ ಫಿಲ್ ಮಾಡ್ತಾ ಇಲ್ಲಿ ಕೆಳಗಡೆ ಎಲ್ಲ ಒಂದು ಚೆಕ್ ಬಾಕ್ಸನ್ನು ನೀವು ಎಲ್ಲ ಒಂದು ಕೊಟ್ಟಿರುವಂಥ ರಿಸರ್ವೇಷನ್ ಏನು
ಕೋಟಾಗಳಿದೆ ಅದೆಲ್ಲ ನಾವು ಕರೆಕ್ಟನ್ನು ಚೆಕ್ ಮಾಡಿ ನಾವು ಫಿಲ್ ಮಾಡಿದ್ದೀವಿ ಅಂತೇಳಿ ಎಲ್ಲ ಒಂದು ಟಿಕ್ಕನ್ನು ನಾವಿಲ್ಲಿ ಟಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಡೀಟೇಲ್ಸ್ ಕ್ಲಿಕ್ ಆದಮೇಲೆ ಏನಾದರೂ ನೀವು ಯಾವುದಾದ್ರೂ ಕೋಟಾದಲ್ಲಿ ಯಾವುದಾದ್ರೂ ರಿಸರ್ವೇಷನಲ್ಲಿ ನೀವು ಎಸ್ಸನ್ನು ಕೊಟ್ಟಿದ್ದರೆ ಆ ಒಂದು ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಕಾಲೇಜಿನಲ್ಲಿ ಹೋಗಿ ವೆರಿಫೈ ಮಾಡ್ಕೊಂಡು ಆದಮೇಲೆ ನೀವು ಅಲ್ಲಿ ಓಕೆ ಆದಮೇಲೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಅಲ್ಲಿವರೆಗೂ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಬರಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈ ಒಂದು ಸೇವ್ ಅಂಡ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಆದಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಒಂದು ರಿಸರ್ವೇಷನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಒಂದು ಪೇಜು ಈ ರೀತಿಯಾಗಿ ತೆರೆಯುತ್ತೆ. ಇಲ್ಲಿ ನೋಡ್ಬೋದು ಸ್ಪೆಷಲ್ ಕೆಟಗರಿ ಕ್ಲೈಮ್ಸ್ ಅಂತ. ಈ ಒಂದು ಸ್ಪೆಷಲ್ ಕೆಟಗರಿ ಕ್ಲೈಮ್ಸ್ ಅಂದರೆ ನೀವೇನಾದರೂ NCC ಕೋಟಾದಲ್ಲಿ ಸೀಟನ್ನು ಪಡೀಲಿಕ್ಕೆ ಅಥವಾ ಸ್ಪೋರ್ಟ್ಸಲ್ಲಿ, ಡಿಫೆನ್ಸಲ್ಲಿ, ಡಿಫೆನ್ಸಲ್ಲಿ ಮತ್ತು ಏನಾದರೂ ಡಿಸಬಿಲಿಟಿ PH ಅಲ್ಲಿ ಈ ಥರದ ಬೇರೆ ಬೇರೆ ಕೋಟಾಗಳಲ್ಲಿ ನೀವು ಒಂದು ಸೀಟನ್ನು ಪಡೀಲಿಕ್ಕೆ ಏನಾರು ಕ್ಲೈಮ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಇಲ್ಲಿ ಕೆಳಗಡೆ ಬಂದು ಏನು ಸೆಲೆಕ್ಟ್ ಅಂತ ಸೆಲೆಕ್ಟ್ ಯುವರ್ ಸ್ಪೆಷಲ್ ಕೆಟಗರಿ ಕೋಟಾ ಇಲ್ಲಿ ನೋಡ್ಬೋದು. NCC, ಸ್ಪೋರ್ಟ್ಸ್, ಸ್ಕೈಟ್ಸ್ ಅಂಡ್ ಗೈಡ್ಸ್ ಮತ್ತು ಓನ್ಲಿ ಕರ್ನಾಟಕದಲ್ಲಿ ಇರೋವಂಥವ್ರಿಗೆ ಡಿಫೆನ್ಸ್ ಇದ್ದರೆ ಡಿಫೆನ್ಸ್ ಓನ್ಲಿ ಕರ್ನಾಟಕದವರಾಗಿದ್ದರೆ, ಆಮೇಲೆ ಏನು ಡಿಸಬಿಲಿಟಿ ಅವರಾಗಿದ್ದರೆ, ಈ ಒಂದು ಆಂಗ್ಲೋ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿದ್ದರೆ, ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ ಏನಾರ ಕರ್ನಾಟಕದವರಾಗಿದ್ದರೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಓನ್ಲಿ ಕರ್ನಾಟಕ, ಈ ರೀತಿ ಯಾವುದಾದ್ರೂ ಒಂದು ಕ್ಲೈಮನ್ನು ನೀವು ಬಯಸಿದರೆ ಈ ಒಂದು ಕ್ಲೈಮನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲೈಮಿಗೆ ಸಂಬಂಧಪಟ್ಟ ಡೀಟೇಲ್ಸ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೀವೇನಾದರೂ ಒಂದು ಕೆಟಗರಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ ನೋಡೋಣ. ಸ್ಪೋರ್ಟ್ಸಿಗೆ ಏನಾದರೂ ಕೆಟಗರಿನ ಸೆಲೆಕ್ಟ್ ಮಾಡಿದರೆ ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ನ ನೀವಿಲ್ಲಿ ಮೆಡಲ್ ಆಗಿರ್ಬೋದು, ಗೋಲ್ಡ್ ಮೆಡಲ್, ಸಿಲ್ವರ್ ಆ ರೀತಿಯಾದ ಒಂದು ಡೀಟೇಲ್ಸ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಒಂದು ಸರ್ಟಿಫಿಕೇಟು ಅದರ ಒಂದು ಸೆಲೆಕ್ಟ್ ಸ್ಪೋರ್ಟ್ಸ್ ಯಾವುದೋ ಒಂದು ಏನಾದರೂ ನಾವಿಲ್ಲಿ ಗೋಲ್ಡ್ ಮೆಡಲ್ ಅಂತ ತಗೊಂಡ್ರೆ ಯಾವ ಸ್ಪೋರ್ಟ್ಸಲ್ಲಿ ಗೋಲ್ಡ್ ಮೆಡಲನ್ನು ತಗೊಂಡಿರಾ ಅಥವಾ ಅದಕ್ಕೆ ಒಂದು ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್, ಒಲಿಂಪಿಯಾಡ್ ಕೌನ್ಸಿಲ್, ಏಷ್ಯಾ ಒಲಿಂಪಿಯಾಡ್ ಆ ರೀತಿಯಾಗಿ ನಾವಿಲ್ಲಿ ಸರ್ಟಿಫಿಕೇಟ್ ಡೀಟೇಲ್ಸ್ ಆಗಲಿ ಒಂದು ಸ್ಪೋರ್ಟ್ಸ್ ಬಗ್ಗೆ ಆಗಲಿ ನಾವಿಲ್ಲಿ ಎಂಟರ್ ಮಾಡಿ ನಾವು ಸೇವ್ ಅಂಡ್ ಸ್ಪೆಷಲ್ ಕೆಟಗರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದರೂ ಯಾವುದೇ ಒಂದು ಕ್ಲೈಮ್ ಇಲ್ಲ ಅಂದರೆ ನೋ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ನೋ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡುವ ಅವಶ್ಯಕತೆ ಇರಲ್ಲ. ಸೇವ್ ನೋ ಕ್ಲೈಮ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಪೆಷಲ್ ಕೆಟಗರಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದ್ರ ಮೇಲೆ ಇಂಟು ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಂತೇಳಿ ಅಂದರೆ ಇಂಡಿಯಾದಿಂದ ಹೊರಗೆ ಅಂದರೆ ಏನಾದರೂ ಪೇರೆಂಟ್ಸ್ ಕರ್ನಾಟಕದವರಾಗಿದ್ದು ಅವರೇನಾದರೂ ಫಾರಿನ್ ಕಂಟ್ರಿಗಳಲ್ಲಿ ಸೆಟ್ಲಾಗಿ ಅವರು ಮತ್ತೆ ಅವರ ಮಕ್ಕಳ ಇಲ್ಲಿ CETಯನ್ನು ಬರ್ಸ್ಲಿಕ್ಕೆ ಇಷ್ಟಪಟ್ಟರೆ ಆವಾಗ ಅವರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಇವರು NRI ಅಲ್ಲ ಅನ್ನೋದು ಹೌದು ಕೊಟ್ಟರೆ ನೀವು ಅವರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅವರ ಯಾರು NRIಗೆ ಒಳಪಡ್ತಾರೆ ಅವರ ಒಂದು ಪೌರತ್ವ ಅದ್ರ ಬಗ್ಗೆ ನಾವಿಲ್ಲಿ ಫಿಲ್ ಮಾಡಿ ಇದು ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲ ಅಂತ ನಾವಿಲ್ಲಿ NRI ಅಲ್ಲದೆ ಇರೋದ್ರಿಂದ ಈ ಸ್ಟೂಡೆಂಟ್ ನೋ ಕೊಡ್ತಾ ಇದ್ವಿ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ನೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಟೂಡೆಂಟಿನ ಒಂದು ಸಿಗ್ನೇಚರ್ ಮತ್ತು ಒಂದು ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಿಗ್ನೇಚರ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಕೋರ್ಸ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇವರು PCMBನೋ, PCBನೋ, PCMO ಈ ರೀತಿಯಾಗಿ UG, ಅಗ್ರಿಕಲ್ಚರೋ ಅಥವಾ ನೀಟ್ ಈ ರೀತಿಯಾಗಿ ಡಿಪ್ಲೊಮಾ ಫಾರ್ಮಸಿನೋ ಈ ರೀತಿಯಾಗಿ ಅವರು ಒಂದು ಕೋರ್ಸನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಸ್ಟೂಡೆಂಟ್ PCMB
ಎಕ್ಸಾಮನ್ನು ತಗೊಳ್ತಾ ಇದೆ. ಹಾಗಾಗಿ ಇಲ್ಲಿ ನೀಟು ಕೂಡ ಕ್ಲಿಕ್ ಮಾಡಿದ್ದೀವಿ. ಹಾಗಾಗಿ ಯು ಜಿ ನಾಟಾದಲ್ಲಿ ಎಕ್ಸಾಮ್ ಬರಿತಾ ಇರೋದ್ರಿಂದ ನಾವಿಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಕೋರ್ಸ್ ಇರುತ್ತೋ ಅದನ್ನು ನೀವಿಲ್ಲಿ ಒಂದೇ ಅಪ್ಲಿಕೇಶನಲ್ಲಿ ಕ್ಲಿಕ್ ಮಾಡ್ಬೋದು. ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಕೋರ್ಸ್ ಆಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕೋರ್ಸ್ ಡೀಟೇಲ್ಸ್ನ ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸಾಮ್ ಸೆಂಟರ್ಗಳ ಒಂದು ಇದನ್ನು ಸೆಂಟ್ರನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಆದ್ಯತೆಯನ್ನು ಯಾವ ಒಂದು ಸೆಂಟರ್ನ ತಗೊಳ್ತೀರಾ ಇಲ್ಲಿ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಸೆಕೆಂಡ್ ಪ್ರಯಾರಿಟಿನ ಯಾವ ಇದಕ್ಕೆ ತಗೊಳ್ತೀರಾ, ಈ ರೀತಿಯಾಗಿ ನಾವು 2 ಎಕ್ಸಾಮ್ ಸೆಂಟರ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ನಿಮಗೆ ಯಾವ್ದು ಬೇಕೋ ಅದು ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಟ್ ಮಾಡಿ. ಈ ಎಕ್ಸಾಮ್ ಸೆಂಟರ್ನ 2ನ್ನ ಪ್ರಯಾರಿಟಿ ಸೆಲೆಕ್ಟ್ ಮಾಡಿದ ಮೇಲೆ ನಾವು ಸೇವ್ ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಎಕ್ಸಾಮ್ ಸೆಂಟರ್ಸ್ ಅಪ್ ಟು ಡೇಟ್ ಸಕ್ಸಸ್ಫುಲಿ ಅಂತ ಬರ್ತೇವೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋರ್ಸ್ಗಳನ್ನು ಡೀಟೇಲ್ಸ್ನ ಮತ್ತು ಸೆಂಟರ್ಗಳನ್ನು ಆಯ್ಕೆ ಮಾಡಿದ ಮೇಲೆ ನಾವಿಲ್ಲಿ ಅಗ್ರಿ ಕೋಟಾದಲ್ಲಿ ನೀವೇನಾದರೂ ಎಕ್ಸಾಮ್ BSc ಅಗ್ರಿನ ಓದಲಿಕ್ಕೆ ಎಕ್ಸಾಮನ್ನು ಆಯ್ಕೆ ಮಾಡ್ತೀರಾ ಅನ್ನೋದಾದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಅದರ ಒಂದು ಎಕ್ಸಾಮ್ ಸೆಂಟರ್ ನೀವೇನಾದರೂ BSc ಅಗ್ರಿ ಎಕ್ಸಾಮನ್ನು ಬರೀತೀರಾ ಅನ್ನೋದಾದರೆ ಅಗ್ರಿಗೂ ಕೂಡ ನಾವು ಹೋಗ್ತೀವಿ ಅನ್ನೋದಾದರೆ ನೀವು ಎಕ್ಸಾಮ್ ಸೆಂಟರ್ಗಳಲ್ಲಿ ಇರುವಂಥ ಒಂದು ಎಕ್ಸಾಮ್ ಸೆಂಟರ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವ್ಯಾವುದಾದ್ರೂ BSc ಅಗ್ರಿಗೆ ನಾವು ಇಷ್ಟ ಇಲ್ಲ ಹೋಗಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಸೇವ್ ಕಂಟಿನ್ಯೂ ಅಗ್ರಿ ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಅಗ್ರಿ ಕೋಟಾದ ಮೇಲೆ ಸೆಂಟರ್ ಅಪ್ಡೇಟ್ ಸಕ್ಸಸ್ಫುಲಿ ಓಕೆ ಮೇಲೆ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಕ್ಲಿಕ್ ಟು ಪೇಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಸ್ಟೂಡೆಂಟ್ ಜನರಲ್ ಮೆರಿಟಲ್ಲಿ ಇರೋದ್ರಿಂದ ಒಂದು 600 ರೂಪೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ ನಾವಿಲ್ಲಿ. ಅದಾದಮೇಲೆ ನೀವಿಲ್ಲಿ ಏನಾದರೂ ಡೆಬಿಟ್ ಕಾರ್ಡಲ್ಲಿ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ, ಕ್ರೆಡಿಟ್ ಕಾರ್ಡ್ ತೆಗೆದ್ರೆ 1% ಎಕ್ಸ್ಟ್ರಾ ಚಾರ್ಜನ್ನು ಕಟ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಎಕ್ಸ್ಟ್ರಾ ಚಾರ್ಜಸ್ಗಳು ಏನಿರುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡ್ಬೋದು. UPIದು ಈ ರೀತಿಯಾಗಿ ಇಲ್ಲಿ ನಾವು ಕ್ಲಿಕ್ ಟು ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ನೀವೇನಾದರೂ ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡಿದರೆ, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದಾದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಒಂದು QR ಕೋಡ್ ಮೇಲೆ ಕೂಡ ನಾವು ಪೇ ಮಾಡ್ಬೋದು. ಈ ಪೇಮೆಂಟ್ ಆದಮೇಲೆ ಸಕ್ಸಸ್ಫುಲಿ ಅಂತ ಬರುತ್ತೆ, ಪ್ರಿಂಟ್ ರೆಸಿಪ್ಟ್ ಅಂತ ಬರುತ್ತೆ. ಇಲ್ಲಿ ಪೇಮೆಂಟನ್ನು ನಾವು ಮಾಡಿದ ಮೇಲೆ ಪ್ರಿಂಟ್ ರೆಸಿಪ್ಟ್ ಅಂತ ಬರುತ್ತೆ, ಪ್ರಿಂಟ್ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೆಸಿಪ್ಟನ್ನು ಪ್ರಿಂಟ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ಅದಾದಮೇಲೆ ನಾವು ಪೇಮೆಂಟ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಯಾವುದೇ ಒಂದು ವೆರಿಫೈ ಇಲ್ಲದೆ ಇರೋದ್ರಿಂದ ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಈ ಒಂದು ಸ್ಟೂಡೆಂಟ್ ಯಾವುದೇ ಒಂದು ಕ್ಲೈಮ್ ಇಲ್ಲ, ಹಾಗಾಗಿ ಒಂದು ಕನ್ನಡ ಮೀಡಿಯಮ್ ಆಗಲಿ ಗ್ರಾಮೀಣ ಪ್ರದೇಶ ಆಗಲಿ ಇಲ್ಲಿ ನಾವು ಯಾವುದೇ ಒಂದು ರಿಸರ್ವೇಷನಲ್ಲಿ ನಾವು ಅಪ್ಲೈ ಮಾಡಿರಲ್ಲ, ಹಾಗಾಗಿ ಇಲ್ಲಿ ಒಂದು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಅದೇ ನೀವು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಈ ಥರದ ಒಂದು ಯಾವುದಾದ್ರೂ ರಿಸರ್ವೇಷನನ್ನು ನೀವು ಕ್ಲಿಕ್ ಮಾಡಿದರೆ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ಆ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದರ ಒಂದು ಒರಿಜಿನಲ್ ಸ್ಲಿಪ್ಪನ್ನು ಕೂಡ ತಗೊಂಡು ನಿಮ್ಮ ಯಾವ ಒಂದು ರಿಸರ್ವೇಷನ್ಗೆ ನೀವು ಹಾಕಿದ್ದೀರಾ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಗೊಂಡು ನಿಮ್ಮ ಏನು ನೀವು ಓದ್ತಿರುವಂಥ ಕಾಲೇಜಲ್ಲಿ ವೆರಿಫಿಕೇಷನ್ ಆದ ಮೇಲೆ ಈ ರೀತಿಯಾದ ಒಂದು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದು ಅಲ್ಲಿಯವರೆಗೆ ನೀವು ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಬರುತ್ತೆ. ಆದಮೇಲೆ ನೀವು ವೆರಿಫೈ ಆದಮೇಲೆ ನೀವು ಫೈನಲ್ ಪ್ರಿಂಟ್ ಅಪ್ಲಿಕೇಶನನ್ನು ಪ್ರಿಂಟ್ ಹಾಕ್ಕೊಳ್ಳಿ. ಈ ಒಂದು ಸ್ಟೂಡೆಂಟಿನ ಯಾವುದೇ ಒಂದು ವೆರಿಫೈ ಇಲ್ಲದೆ ಇರೋದ್ರಿಂದ ಇಲ್ಲಿ ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಒಂದು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಒಂದು ಫಿಲ್ ಮಾಡಿರೋವಂಥ ಎಲ್ಲ ಒಂದು ಡೀಟೇಲ್ಸ್ ಫೈನಲ್ ಅಪ್ಲಿಕೇಶನ್ ಈ ರೀತಿಯಾಗಿ ಒಂದು 4 to 5 ಪೇಜ್ ಇರೋವಂಥ ಒಂದು ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ಒಂದು ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ನ ನಾವು ಪ್ರಿಂಟ್ ಮಾಡೋವಂಥದ್ದು ಮತ್ತು ರಿಜಿಸ್ಟ್ರೇಷನ್ ಮಾಡುವಂಥದ್ದು ಪ್ರತಿಯೊಂದು ಸ್ಟೆಪ್ಪನ್ನು ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಡೀಟೇಲ್ಸಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ
ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಈ ವಿಡಿಯೋದ ಒಂದು ಏನೋ ನಿಮ್ಮ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು, ಈ ವೆಬ್ಸೈಟಿಗೆ ಬರ್ಬೋದು. ಈ ರೀತಿಯಾಗಿ ನಾವು ಸುಲಭ ರೀತಿಯಲ್ಲಿ ಒಂದು ರಿಜಿಸ್ಟ್ರೇಷನ್ನ ನಾವು ಮಾಡುವಂಥ CET ರಿಜಿಸ್ಟ್ರೇಷನ್ ಮಾಡುವಂಥ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿವರೆಗೂ ಕೂಡ ನೀವು ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.